ಒಂದು ಕ್ರೇಜಿ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಹಳ್ಳಿ ಪವರ್ ಅವರು, ಅಂದರೆ ಜಿ ಪವರ್ ಅವರು. ಮಸ್ತಾಗಿರುವಂತಹ ಪ್ರೋಮೋ ಇದು. ಹಾಗೆಯೇ ಇದು 100% ವೈರಲ್ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ರೀತಿ ಸ್ಟೋರಿ ಬಿಲ್ಡೇನೆ ಆ ರೀತಿಯಾಗಿ ಆಗಿದೆ. ಆಲ್ರೆಡಿ ಸ್ಟೇಜ್ ಮೇಲೇ ಜಗಳ ಆಗಿತ್ತು ಇವರಿಗೆ, ದರ್ಶಿನಿ ಅವರಿಗೆ ಮತ್ತು ಹಜೀರಾ ಅವರಿಗೆ, ಉಳಿದಂಥವ್ರಿಗೆಲ್ರಿಗೂ ಕೂಡ. ಸೊ ಇವಾಗ ಮೇನ್ ಆಗಿ ಜಗಳ ಆಗಿದ್ದು ದರ್ಶಿನಿ ಮತ್ತು ಸ್ನೇಹ ಅವರಿಗೆ. ಬಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಬ್ಬರು ಒಂದು ಟೀಮಲ್ಲಿ ಇದ್ದಾರೆ ಇವಾಗ, ಅಂದರೆ ಒಂದು ಮನೆಯಲ್ಲಿದ್ದಾರೆ. ಅವರು ಒಂದು ಟೀಮ್ ಲೆಕ್ಕನೇ ಬರುತ್ತೆ. ಇನ್ನೊಂದೆಡೆ ಏನಾಗಿದೆ, ಬೆಂಕಿ ಬಿಬಿ ಅಂದರೆ ಹಜೀರಾ ಅವರು ಜೊತೆಗೆ ಅವ್ರ ಜೊತೆ ರಚನಾ ಅವರಿದ್ದರು. ಅವರಿಬ್ಬರನ್ನ ಗಡೀಪಾರು ಮಾಡಲಾಗಿತ್ತು. ಅವರಿಬ್ಬರು ಈ ಒಂದು ಶೋನಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ ಹೇಳಿ ಅಲ್ಲಿರುವಂತಹ ಉಳಿದಂತಹ ಸ್ಪರ್ಧಿಗಳು ಡಿಸೈಡ್ ಮಾಡಿದ್ರು. ಸೊ ಹೀಗಾಗಿ ಅವರನ್ನು ಗಡೀಪಾರು ಮಾಡಲಾಗಿತ್ತು. ಬಟ್ ಅವರು ಈ ಊರಿಂದ ಹೊರಗಡೆ ಇರ್ತಾರೆ ಅಷ್ಟೇ, ಗೇಮಿಂದ ಅಲ್ಲ. ಸೊ ಹೀಗಾಗಿ ಅವರು ಅಲ್ಲಿ ಸರ್ವೈವ್ ಆಗಿ ಮತ್ತೆ ಕಂಬ್ಯಾಕನ್ನು ಮಾಡ್ತಾರೆ. ಅವರಿಗೊಂದು ಅವಕಾಶವನ್ನು ಕೊಡ್ತಾರೆ ಅಕುಲ್ ಬಾಲಾಜಿ ಅವರು. ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಈ ಪ್ರೋಮೋದಲ್ಲಿ ಏನಿದೆ, ಎಮ್ಮೆನ ಕಟ್ಟಬೇಕು ಮತ್ತು ಅದಕ್ಕೆ ಕರುನ ಕೂಡ ಬಿಟ್ಟಿರ್ತಾರೆ. ಸೊ ಅದನ್ನು ಕೂಡ ಸಂಭಾಳಿಸಿ ಹಾಲನ್ನು ಕರಿಬೇಕು ಅನ್ನುವಂತಹ ಟಾಸ್ಕ್ ಇರುತ್ತೆ. ಮೋಸ್ಟ್ಲಿ ಆ ಪ್ರೋಮೋನ ನೋಡಿದಾಗ ಯಾರು ಜಾಸ್ತಿ ಹಾಲು ಕರೀತಾರೋ ಅವರು ವಿನ್ನರ್ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಟ್ವಿಸ್ಟ್ ಕೂಡ ಬಂದಿದೆ. ಸೊ ತನ್ನ ವಿರುದ್ಧ ಯಾರು ಆಡ್ತೀರಾ ಅನ್ನುವಂತಹ ಮಾತು ಬಂದಾಗ ಬೆಂಕಿ ಹಜೀರಾ ಅವರು ಅಥವಾ ಬೆಂಕಿ ಬಿಬಿ ಅವರು ತಾನು ಆಡ್ತೀನಿ ಅನ್ನೋದನ್ನು, ತನ್ನ ವಿರುದ್ಧ ದರ್ಶಿನಿ ಅವರನ್ನೇ ಆಡಬೇಕು ಅನ್ನೋದನ್ನು ಇಲ್ಲಿ ಅವ್ರು ಹೇಳ್ತಾರೆ. ಮತ್ತು ಅವ್ರ ಜೊತೆ ರಚನಾ ಅವರು ಕೂಡ ಇದ್ದರು. ಸೊ ಇವಾಗ ಏನಾಗಿದೆ, ದರ್ಶಿನಿ ಗೌಡ ಮತ್ತು ಸ್ನೇಹ ಅವರಿಬ್ಬರು ಒಂದು ಟೀಮ್. ಹಾಗೆಯೇ ಅವರ ವಿರುದ್ಧವಾಗಿ ಹಜೀರಾ ಮತ್ತು ರಚನಾ ಇವರಿಬ್ಬರು ಒಂದು ಟೀಮ್ ಆಗಿದೆ. ಸೊ ಇಬ್ಬರ ನಡುವೆ ಇವಾಗ ಕಾಂಪಿಟೇಷನ್ ಇರುತ್ತೆ. ಓಪನ್ ಚಾಲೆಂಜ್ ಅನ್ನೋ ರೀತಿಯಲ್ಲೇ ಇದೆ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಗೇಮಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಹಾಗೆಯೇ ದರ್ಶಿನಿ ಅವರಿಗೆ ಇಂಜುರಿ ಆಗಿದೆ. ಸೊ ಎಮ್ಮೆ ಅವರಿಗೆ ತಿವಿದಿದೆ ಅವರ ಕೋಡಿಂದ. ಸೊ ಹೀಗಾಗಿ ಇಲ್ಲೆಲ್ಲ ತುಟಿ ಪಕ್ಕ ಎಲ್ಲ ಸ್ವಲ್ಪ ಬ್ಲೀಡ್ ಆಗ್ತಾ ಇದೆ. ಸೊ ಇದನ್ನು ನೋಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬೆಂಕಿ ಬಿಬಿ ಅವರು. ಇದನ್ನು ನೋಡಿ ಅನ್ನೋದಕ್ಕಿಂತ ಮೋಸ್ಟ್ಲಿ ಅವರು ಟಾಸ್ಕನ್ನು ವಿನ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಸಖತ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮತ್ತು ದರ್ಶಿನಿ ಅವರನ್ನು ಹಂಗಿಸ್ತಾ ಇದ್ದಾರೆ ಕೂಡ. ಸ್ಟೇಜ್ ಮೇಲೆ ಇಲ್ಲಿ ದರ್ಶಿನಿ ಅವರು ಯಾವ ರೀತಿಯಾಗಿ ಮಾತಾಡಿದ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇದು ಶೋ ಮುಗಿಯೋ ತನಕ ಹಾಗೇನೆ ಇರುತ್ತೆ, ಅದೇ ಒಂದು ವೈಬ್ ಕೂಡ ಇರುತ್ತೆ. ಇವರೊಬ್ಬರಿಗೆ ಅಂತಲ್ಲ, ಸ್ಟಾರ್ಟಿಂಗಲ್ಲಿ ಸ್ನೇಹ ಗೌಡ, ಹಜೀರಾ ಮತ್ತು ಅನಿಶಾ ಈ ಮೂವರಿದ್ದಾಗ ಡೈರೆಕ್ಟಾಗಿ ದರ್ಶಿನಿ ಅವರು ಅದೇ ರೀತಿಯಾಗಿ ಮಾತಾಡಿದರು. ಸೊ ಹೀಗಾಗಿ ಅವ್ರ ಮೂವರ ನಡುವೆ ಕ್ಲಾಶಸ್ ಅಂತೂ ಆಗ್ತಾ ಇರುತ್ತೆ. ಇವಾಗ ಅದೇ ರೀತಿಯಾಗಿ ಆಗೋ ಚಾನ್ಸಸ್ ಕೂಡ ಇದೆ. ಚಾನ್ಸ್ ಅಷ್ಟೇ ಅಲ್ಲ, ಅದನ್ನು ಸೆಲೆಬ್ರೇಟ್ ಮಾಡಿ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ ಹಜೀರಾ ಅವರು. ಸೊ ಮಸ್ತಾಗಿ ಒಂದು ಕಾಂಪಿಟೇಷನ್ ಅಂತೂ ನಡೀತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋಮೋನ ಕೂಡ ರಿಲೀಸ್ ಮಾಡಿರೋದ್ರಿಂದ ಇವಾಗ ಜನರಿಗೆ ಹಳ್ಳಿ ಪವರ್ ಕಡೆ ಅಟ್ರಾಕ್ಷನ್ ಕೂಡ ಜಾಸ್ತಿ ಆಗ್ತದೆ. ತುಂಬ ಜನ ನೋಡ್ತಾ ಇದ್ದಾರೆ ಕೂಡ. ಹಾಗೆಯೇ ಇನ್ನೊಂದು ವಿಷಯ ನನಗೆ ಸ್ವಲ್ಪ ಡಿಸಪಾಯಿಂಟ್ ಅಂತ ಅನಿಸಿದ್ದು, ನಿನ್ನೆ ಒಂದು ಪ್ರೋಮೋನ ರಿಲೀಸ್ ಮಾಡಿದರು. ಅಂದರೆ ಈ ಸ್ಪರ್ಧಿಗಳು ಹೊರಗಡೆ ಹೋಗಿ, ಅಂದರೆ ಗಡೀಪಾರು ಮಾಡಿ ಅಲ್ಲಿ ಹೋಗಿ ಜೀವಿಸೋದು. ಬಟ್ ಅದು ನಿನ್ನೆ ಟೆಲಿಕಾಸ್ಟ್ ಆಗಿಲ್ಲ. ನಿನ್ನೆ ಎಪಿಸೋಡ್ ಮುಗಿಯುವಾಗ ಕೂಡ ಅದೇ ಪ್ರೋಮೋನ ರಿಲೀಸ್ ಮಾಡಿದರು. ಇವತ್ತು ಬೆಳಗ್ಗೆ ಈ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಇದು ಇವತ್ತಿನ ಎಪಿಸೋಡಲ್ಲಿ ಬರುತ್ತಾ ಇಲ್ವಾ ಅಂತ ಇವಾಗ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಯಾಕಂತಂದರೆ ನಿನ್ನೆದೇ ಸ್ವಲ್ಪ ಇದೆ, ಅವ್ರು ವಾಪಸ್ ಬಂದಿದ್ದಷ್ಟೇ ತೋರಿಸ್ತಾರಾ ಅಥವಾ ಪೂರ್ತಿಯಾಗಿ ತೋರಿಸ್ತಾರಾ ನೋಡೋಣ. ಮೋಸ್ಟ್ಲಿ ಇವತ್ತಿನ ಎಪಿಸೋಡಲ್ಲಿ ಇದು ಟೆಲಿಕಾಸ್ಟ್ ಆಗಬಹುದು. ರಾತ್ರಿ 9:30 10:00 ತನಕ ಇರುತ್ತೆ, 1 ಅವರ್. ಸೊ ಈ ಸಮಯದಲ್ಲಿ ಈ ಟಾಸ್ಕ್ಗಳೆಲ್ಲ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಕಳೆದ ಸೀಸನಲ್ಲಿ ಅದೇ ರೀತಿಯಾಗಿ ಚೆನ್ನಾಗಿನೇ ಪಿಕಪ್ಪನ್ನು ತಗೊಂಡಿತ್ತು, ಜಾಸ್ತಿ ಲ್ಯಾಗ್ ಮಾಡಿರಲಿಲ್ಲ. ಸೊ ಹೀಗಾಗಿ ಈ ಸಲ ಕೂಡ ಅಷ್ಟೊಂದೆಲ್ಲ ಲ್ಯಾಗ್ ಮಾಡಲ್ಲ, ಟಾಸ್ಕ್ಗಳೆಲ್ಲ ಮಸ್ತಾಗಿರ್ತವೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಸದ್ಯಕ್ಕಂತೂ ಇಲ್ಲಿ ಬೆಂಕಿ ಹಜೀರಾ ಮತ್ತು ರಚನಾ ಅವರು ವಾಪಸ್ ಬಂದಿದ್ದಾರೆ ಹಳ್ಳಿಗೆ. ಮತ್ತು ಅವರು ಓಪನ್ ಚಾಲೆಂಜ್ ಇರೋದ್ರಿಂದ ಅದನ್ನು ಒಪ್ಕೊಂಡು ಅದರಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಪ್ರೋಮೋ ನೋಡಿದಾಗ. ಸೊ ಹೀಗಾಗಿ ವಿನ್ನರ್ ಆಗಿರೋದು ರಚನಾ ಮತ್ತು ಬೆಂಕಿ ಬಿಬಿ ಅವರು ಅನ್ನೋದು ನನ್ನ ಒಂದು ಪ್ರಿಡಿಕ್ಷನ್. ಆಲ್ಮೋಸ್ಟ್ ಇದೇನೇ ಆಗಿರುತ್ತೆ. ಪ್ರೋಮೋ ನೋಡಿದಾಗ ಹಾಗೇನೇ ಕಾಣಿಸ್ತಾ ಇದೆ. ಮತ್ತು ದರ್ಶಿನಿ ಅವರಂತೂ ಸಿಕ್ಕಾಪಟ್ಟೆ ಡಲ್ ಆಗಿದ್ದಾರೆ. ಇಲ್ಲಿ ಡಲ್ ಅನ್ನೋದಕ್ಕಿಂತ ಅವರಿಗೆ ಅಲ್ಲಿ ಸ್ವಲ್ಪ ಇಂಜುರಿ ಕೂಡ ಆಯಿತು. ಅದೇ ಸಮಯದಲ್ಲಿ ಹಜೀರಾ ಅವರು ಅವರನ್ನು ಸ್ವಲ್ಪ ಟೀಸ್ ಕೂಡ ಮಾಡ್ತಾಯಿದ್ರು. ಸೊ ಇದೆಲ್ಲ ಸ್ವಲ್ಪ ಬರ್ತಾ ಇದೆ ದರ್ಶಿನಿ ಅವರಿಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಂಬ್ಯಾಕ್ ಮಾಡ್ತಾರಾ, ಜಬರ್ದಸ್ತಾಗಿ ವಾಪಸ್ ಕೊಡ್ತಾರಾ ಅಥವಾ ಕುಗ್ತಾರಾ ಅಂತ ನೋಡೋಣ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ದರ್ಶಿನಿ ಅವರು ಕುಗ್ಗಬಹುದಾ, ಒಂದು ಕಂಬ್ಯಾಕ್ ಮಾಡಬಹುದಾ? ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ದರ್ಶಿನಿ ಅವರಿಗೆ ಹೀಗಾಗಿದ್ದು ಕೆಲವರಿಗೆ ಖುಷಿಯಾಗಿದೆ, ಕೆಲವರಿಗೆ ಇಲ್ಲ, ಇಷ್ಟ ಆಗಿಲ್ಲ. ಸೊ ನಿಮ್ಗೆ ಏನು ಅನಿಸ್ತು? ನಿಮ್ಮ ಒಪಿನಿಯನನ್ನು ನೀವು ಕಮೆಂಟ್ ಮಾಡಿ. ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ, ಬಟ್ ನಿಮ್ಮ ಒಪಿನಿಯನ್ ಏನು ಅದನ್ನು ನೀವು ಕಮೆಂಟ್ ಮಾಡಿ. ಮತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಪ್ರೂವ್ ಮಾಡಿಕೊಂಡು ಜಾಸ್ತಿ ಇನ್ಫಾರ್ಮೇಷನನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.